ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮಲ್ಲಿ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ, ಸ್ಟಾಕ್ ಮಾರ್ಕೆಟು ಕಿತ್ಕೊಂಡು ಹೊಗೆ ಆಗ್ತಾ ಇದೆ, ನಿಮ್ಮ ಪೋರ್ಟ್ಫೋಲಿಯೋ ಎಷ್ಟು ಡೌನ್ ಆಗಿದೆ ಅಂತ. ಆಲ್ರೆಡಿ ಪೋರ್ಟ್ಫೋಲಿಯೋ ಡೌನ್ ಆಗಿದ್ದು ವಿಡಿಯೋ ಮಾಡಿದ್ದೆ, ಈಗ ಇನ್ನೂ ಕಿತ್ಕೊಂಡು ಹೋಗಿದೆ. ನಂಗನ್ನಿಸ್ದಂಗೆ ನಿಮ್ಮಲ್ಲಿ ತುಂಬ ಜನ ಲಾಸ್ ಮಾಡಿಕೊಂಡು ನನ್ನ ಪೋರ್ಟ್ಫೋಲಿಯೋ ಡೌನ್ ಆಗಿ ನೆಗೆಟಿವ್ ಆಗೋದು ನೋಡಿ ನೀವು ಸ್ವಲ್ಪ ಸಮಾಧಾನ ಪಡ್ಕೊಳ್ಳೋದಕ್ಕೆ ಈ ವಿಡಿಯೋಗೆ ಒತ್ತಾಯ ಮಾಡ್ತಾ ಇದ್ದೀರಾ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ. ತಲೆ ಕೆಡ್ಸ್ಕೊಬೇಡಿ, ನಂದು ಕೂಡ ಡೌನ್ ಆಗಿದೆ. ನಂದು ಎಷ್ಟು ಡೌನ್ ಆಗಿದೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಡೈರೆಕ್ಟಾಗಿ ನನ್ನ ಪೋರ್ಟ್ಫೋಲಿಯೋಗೆ ಹೋಗ್ಬಿಡೋಣ. ಸೊ ಕಳೆದ ಬಾರಿ ಕೂಡ ವಿಡಿಯೋ ಮಾಡಿದ್ದೆ. ಕಳೆದ ಬಾರಿ ನಂದು ಎಷ್ಟು ಲಾಸಲ್ಲಿತ್ತು ಅನ್ನೋದನ್ನು ಸ್ಕ್ರೀನ್ಶಾಟಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಬೇಕು ಅಂತ ಅಂದರೆ ಹಳೆ ವಿಡಿಯೋ ಲಿಂಕನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅದನ್ನು ಬೇಕಾದ್ರೆ ಹೋಗಿ ನೋಡ್ಕೊಂಬನ್ನಿ. ಅದಕ್ಕಿಂತ ಮುಂಚೆ ಪ್ರಾಫಿಟ್ ಆಗಿದ್ದನ್ನು ಕೂಡ ಮಾಡಿದ್ದೆ, ಅದನ್ನು ಬೇಕಾದ್ರೆ ಲಿಂಕ್ ಕೊಡ್ತೀನಿ. ಸೊ ಲಿಟ್ರಲಿ ತುಂಬ ಜನ ನನ್ನ ಪೋರ್ಟ್ಫೋಲಿಯೋನ ಫಾಲೋ ಮಾಡ್ತಾ ಇದ್ದೀರಾ, ಅಂದರೆ ಮಾರ್ಕೆಟಿಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಅಂತ. ಮೋಸ್ಟ್ಲಿ ಇದರಿಂದ ಕೆಲವು ಜನಕ್ಕೆ ಹೆಲ್ಪ್ ಆಗ್ಬೋದೇನೋ. ಸೊ ಬನ್ನಿ ಡೈರೆಕ್ಟಾಗಿ ನನ್ನ ಕರೆಂಟ್ ಪೋರ್ಟ್ಫೋಲಿಯೋನ ತೋರಿಸ್ತಾ ಇದ್ದೀನಿ. ಕಳೆದ ಬಾರಿ ಮಾಡಿದ್ದಾಗ ಮೋಸ್ಟ್ಲಿ ಒಂದು 5% ಪ್ರಾಫಿಟಲ್ಲಿದ್ದೆ ಇನ್ನೂ, ಆಯಿತಾ. ಮಾರ್ಕೆಟ್ ಡೌನ್ ಆಗಿದ್ರು ಒಂದು 5% ಮೇಲಿದ್ದೆ, ಒಂದು ಸಮಾಧಾನ ಇತ್ತು. ಈಗ ಕಂಪ್ಲೀಟ್ಲಿ ನೆಗೆಟಿವ್ ಆಗಿಬಿಟ್ಟಿದೆ. ಈ ಸ್ಕ್ರೀನ್ ರೆಕಾರ್ಡ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಾರ್ಕೆಟ್ ರನ್ ಆಗ್ತಾ ಇದೆ. ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಮಾರ್ಚ್ 4, 2:03 PM. ಸೊ ಸದ್ಯಕ್ಕೆ ಇವತ್ತಿನ P&L ಸ್ವಲ್ಪ ಪಾಸಿಟಿವ್ ಇದೆ. ಟೋಟಲ್ P&L ಬಂದ್ಬಿಟ್ಟು 2.44% ಡೌನ್ ಇದೆ. ಸುಮಾರು 1,84,000 ರೂಪಾಯಿ ನೆಗೆಟಿವಲ್ಲಿದ್ದೀನಿ ನಾನು, ಆಯಿತಾ. ನೆಗೆಟಿವಲ್ಲಿದ್ದೀನಿ ಕರೆಂಟ್ ಇನ್ವೆಸ್ಟ್ಮೆಂಟ್ ಮೇಲೆ. ನಂದು ಟೋಟಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 75,40,000 ರೂಪಾಯಿ ತೋರಿಸ್ತಾ ಇದೆ, ಮತ್ತು ಕರೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು 73,55,000 ರೂಪಾಯಿ ತೋರಿಸ್ತಾ ಇದೆ. ಸೊ ನಾನು ತುಂಬ ವರ್ಷಗಳ ನಂತರ ಮೊದಲ ಬಾರಿಗೆ ನನ್ನ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವನ್ನು ನೋಡ್ತಾ ಇದ್ದೀನಿ, ಆಯಿತಾ. ಸೊ ಬನ್ನಿ ನಂದು ಡ್ಯಾಶ್ ಬೋರ್ಡ್ ತೋರಿಸ್ಬಿಡ್ತೀನಿ. ನಾನು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಶುರು ಮಾಡಿದ್ದು ಡಿಸೆಂಬರ್ 2020 ಈ ಒಂದು ಅಕೌಂಟ್ನಲ್ಲಿ, ಆಯಿತಾ. ನೀವು ಗ್ರಾಫನ್ನು ನೋಡ್ಬೋದು, ಎಷ್ಟೆಷ್ಟೆಲ್ಲ ಇನ್ವೆಸ್ಟ್ ಮಾಡ್ಕೊಂಬಂದಿದ್ದೀನಿ. ಈ ಗ್ರಾಫ್ ಏನಿದೆ, ನಾನು ರೆಗ್ಯುಲರ್ ಆಗಿ ಒಂದು ರೀತಿ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡಿರೋದ್ರಿಂದ ನಂದು ಈ ಗ್ರಾಫು ಮೇಲಕ್ಕೆ ತೋರಿಸ್ತಾ ಹೋಗುತ್ತೆ. ಆ್ಯಕ್ಚುಲ್ ನೋಡಿ, ಇಲ್ಲೆಲ್ಲ ಮಧ್ಯೆ ಕೆಲವೊಂದು ಸಣ್ಣ ಪುಟ್ಟ ಕರೆಕ್ಷನ್ ತೊಗೊಂಡಿದೆ, ಬಟ್ ಸ್ಟಿಲ್ ನಾನು ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡಿರೋದ್ರಿಂದ ಅಷ್ಟಾಗಿ ಇಲ್ಲೂ ಕೂಡ ಡೌನ್ವರ್ಡ್ಸ್ ನಿಮಗೆ ಗ್ರಾಫು ಕಾಣೋದಿಲ್ಲ. ಆದರೆ ರೀಸೆಂಟಾಗಿ ನಾನು ಸ್ವಲ್ಪ ಇನ್ವೆಸ್ಟ್ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ನೋಡಿ, ಅಕ್ಟೋಬರ್ 2024 ದಿನದಿಂದ ನಮಗೆ, ಅಂದರೆ ಈಗ ನೋಡಿ ಕಳೆದ ವರ್ಷ ಅಕ್ಟೋಬರ್ನಿಂದ ನಮಗೆ ಈ ಗ್ರಾಫು ನನ್ನ ಪೋರ್ಟ್ಫೋಲಿಯೋದಲ್ಲಿ ಡೌನ್ ಆಗೋದನ್ನು ನೋಡ್ಬೋದು. ಪೀಕಲ್ಲಿ ನನ್ನ ಅಂದರೆ ನಂದು ಪೀಕ್ ಅಕೌಂಟ್ ವ್ಯಾಲ್ಯೂ 87 ಲಕ್ಷ ಇತ್ತು. ಯಾವತ್ತು? ಡಿಸೆಂಬರ್ 11ನೇ ತಾರೀಕು, ಆಯಿತಾ. ಸೊ ಡಿಸೆಂಬರ್ 11ನೇ ತಾರೀಕು 87 ಲಕ್ಷ ಇದ್ದಿದ್ದು ಈಗ ಮಾರ್ಕೆಟ್ ಕಿತ್ಕೊಂಡು ಹೋಗ್ಬಿಟ್ಟು 73 ಲಕ್ಷಕ್ಕೆ ಬಂದು ನಿಂತಿದೆ. ಸೊ ಎಷ್ಟು ಲಾಸನ್ನು ಮಾಡ್ಕೊಂಡಿದ್ದೀನಿ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಆಯಿತಾ. 87 ಮೈನಸ್ 73 ಮಾಡಿ ಬಂದುಬಿಡುತ್ತೆ ಎಷ್ಟು ದುಡ್ಡನ್ನು ನಾನು ಈ ಒಂದು ಮಾರ್ಕೆಟ್ ಕರೆಕ್ಷನಲ್ಲಿ ಕಳ್ಕೊಂಡಿದ್ದೀನಿ ಅಂತ. ಸುಮಾರು 14 ಲಕ್ಷ, ಆಯಿತಾ. 14 ಲಕ್ಷ ದುಡ್ಡನ್ನು ನಾನು, ಅಂದರೆ ಪೀಕಿಂದ ಇಲ್ಲಿಯವರೆಗೆ 14 ಲಕ್ಷ ಅಂದರೆ ಪ್ರಾಫಿಟ್ ಆಗಿದ್ದು ಹೋಗೇ ಆಗಿದೆ ಅಷ್ಟೇ, ಆಯಿತಾ. ಓವರಾಲ್ ನೋಡೋದಕ್ಕೆ ಹೋದರೆ, ನನ್ನ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ಓವರಾಲ್ ನೋಡೋದಕ್ಕೆ ಹೋದರೆ ನಾನಿನ್ನು ಪಾಸಿಟಿವ್ನಲ್ಲೇ ಇದ್ದೇನೆ. ಏನಕ್ಕೆ ಅಂದರೆ, ಎಷ್ಟೋ ಸಲ ನಾವು ಪ್ರಾಫಿಟ್ ಬುಕ್ಕನ್ನು ಮಾಡಿರ್ತೀವಿ, ಅದು ನಮಗೆ ಇಲ್ಲಿ ತೋರಿಸಲ್ಲ, ಆಯಿತಾ. ನಾನು ನಿಮಗೆ P&L ಕನ್ಸೋಲ್ಗೆ ಹೋಗಿ ತೋರಿಸ್ತೀನಿ, ಆಯಿತಾ. ಸೊ ಇದರಲ್ಲಿ ನಂದು ರಿಯಲೈಸ್ಡ್ P&L ಅಂದರೆ ನಾನು ಕಂಪ್ಲೀಟ್ ನೋಡಿ 2020ರಿಂದ 25ನೇ ತಾರೀಕು, ಅಂದರೆ ಇವತ್ತಿನ ತನಕನೂ ಕೂಡ ನಾನು P&L ಚಾರ್ಟನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿಯವರೆಗೆ ನಂದು ನೆಟ್ ರಿಯಲೈಸ್ಡ್ P&L ಅಂದರೆ ಟ್ಯಾಕ್ಸ್ನೆಲ್ಲ ಕಳೆದುಬಿಟ್ಟು 20 ಲಕ್ಷ ಪಾಸಿಟಿವಲ್ಲಿದ್ದೀನಿ. ಈಗ ನೋಡಿ, ಅನ್ರಿಯಲೈಸ್ಡ್ P&L ಅಂದರೆ ಅನ್ರಿಯಲೈಸ್ಡ್ ಅಂತ ಅಂದರೆ ನಾನು ಪ್ರಾಫಿಟ್ ಬುಕ್ ಮಾಡಿಲ್ಲ. ಸೊ ನಂದು ಏನು ಇಲ್ಲಿ ತೋರಿಸುತ್ತಲ್ವ, ಇದು ಅನ್ರಿಯಲೈಸ್ಡು. ಸೊ ಕರೆಂಟ್ ಅದು ಅನ್ರಿಯಲೈಸ್ಡ್ ಅಂತ ಅಂದರೆ, ಸೊ ಅದು ನೆಗೆಟಿವಲ್ಲಿದೆ. ಬಟ್ ಓವರಾಲ್ ನಾನು ಆಲ್ರೆಡಿ ಪ್ರಾಫಿಟ್ ಬುಕ್ ಮಾಡಿದ್ದೀನಲ್ವ, ಅಂದರೆ 2020 ನೋಡಿ ಇಲ್ಲಿ ಗ್ರೀನ್ ಕಲರ್ ತೋರಿಸ್ತಾ ಇದೆ ಅಲ್ವಾ, ಇದೆಲ್ಲ ಪ್ರಾಫಿಟ್ ಬುಕ್ ಮಾಡಿರೋದು ನಾನು. ಸೊ ಹಂಗಂದ್ರೆ ಏನು ಮಾಡಿರ್ತೀನಿ ಅಂದರೆ, ಸ್ಟಾಕ್ಗಳನ್ನು ಸೇಲ್ ಮಾಡಿ ಆ ಬಂದಿದ್ದ ದುಡ್ಡಲ್ಲಿ ಮತ್ತೆ ರೀಇನ್ವೆಸ್ಟ್ ಮಾಡಿರ್ತೀನಿ. ಸೊ ಏನಾಗುತ್ತೆ ಅಂದರೆ, ನಂದು ಆ ಪ್ರಾಫಿಟ್ ತೋರಿಸಲ್ಲ ಇಲ್ಲಿ, ಬಟ್ ನನ್ನ ಪ್ರಾಫಿಟ್ ಆಗಿರುತ್ತೆ, ಆಯಿತಾ. ಸೊ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡೋದಕ್ಕೆ ಹೋದರೆ ನಾನು ಇನ್ನೂ ಹತ್ತತ್ರ ಒಂದು 19 ಲಕ್ಷ ಪ್ರಾಫಿಟ್ಟೆಲ್ಲ ಇದ್ದೀನಿ, ಆಯಿತಾ. ಅಂದರೆ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ಅಂತ, ಪ್ರಾಫಿಟ್ ಮಾಡ್ಕೊಂಡು ಅದೇ ದುಡ್ಡನ್ನು ರೀಇನ್ವೆಸ್ಟ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ನೋಡೋದಕ್ಕೆ ಹೋದರೆ ನಂದಿಲ್ಲೇನು 75 ಲಕ್ಷ ತೋರಿಸ್ತಾ ಇದೆ. ಈ 75 ಲಕ್ಷದಲ್ಲಿ ನನ್ನ ಕೈಯಿಂದ ನಾನು ದುಡ್ಡು ಹಾಕಿರೋದು ಇಲ್ಲಿ ಮೈನಸ್ 20 ಲಕ್ಷ ಮಾಡಿದ್ರೆ 55 ಲಕ್ಷ ನನ್ನ ಕೈಯಿಂದ ನಾನು ಈ ಒಂದು ಸ್ಟಾಕ್ ಮಾರ್ಕೆಟಿಗೆ ದುಡ್ಡು ಹಾಕಿರೋದು 55 ಲಕ್ಷ ಅಷ್ಟೇ, ಆಯಿತಾ. ಅದರಲ್ಲಿ ಬಂದಿದ್ದಂಥ, ಅದರಲ್ಲಿ ಒಂದು 20 ಲಕ್ಷ ಪ್ರಾಫಿಟ್ ಮಾಡಿ
ಅದನ್ನು ಸೇಲ್ ಮಾಡಿ ಮತ್ತೆ ರೀಇನ್ವೆಸ್ಟ್ ಮಾಡಿದ್ದೀನಿ ಆಯಿತಾ. ಅದರಲ್ಲಿ ನನಗೆ ಈ ಒಂದು ನೆಗೆಟಿವಿಟಿ ಆಗಿರೋದು ಆಯಿತಾ. ಬಟ್ ಸ್ಟಿಲ್ ಓವರಾಲ್ ನನ್ನ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟಲ್ಲಿ ನಾನಿನ್ನು ಪ್ರಾಫಿಟ್ಟಲ್ಲೇ ಇದ್ದೀನಿ ಅಂತ ಆಯಿತು. ಐ ಹೋಪ್ ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಇದು ಅಂತ. ಅಂದರೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರೋರಿಗೆ ಅರ್ಥ ಆಗಿರುತ್ತೆ. ಬಟ್ ಸ್ಟಿಲ್ ಆದಷ್ಟು ಈಸಿಯಾಗಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಸೊ ತುಂಬ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ ದಯವಿಟ್ಟು ಕ್ಷಮಿಸಿ. ನಿಮಗೆ ಅರ್ಥ ಆಗಿರೋರಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅರ್ಥ ಆಗಿಲ್ದಿರೋರಿಗೆ ತುಂಬ ಸಿಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಪ್ಪ ಅಂದರೆ ನಾನು ಒಂದು ಸೈಟನ್ನು ತಗೋತೀನಿ ಆಯಿತಾ. ಸೈಟನ್ನು ತಗೋತೀನಿ 50 ಲಕ್ಷಕ್ಕೆ ಒಂದು ಸೈಟ್ ತಗೋತೀನಿ ಆಯಿತಾ. ಸ್ವಲ್ಪ ದಿನ ಆದಮೇಲೆ ಅದನ್ನು ಮಾರ್ತೀನಿ. ಎಷ್ಟಕ್ಕೆ ಮಾರ್ತೀನಿ? 20 ಲಕ್ಷ ಪ್ರಾಫಿಟಿಗೆ ಮಾರ್ತೀನಿ, 70 ಲಕ್ಷಕ್ಕೆ ಮಾರ್ತೀನಿ ಆಯಿತಾ. ಸೊ ಏನಾಗುತ್ತೆ, ನಂಗೆ 20 ಲಕ್ಷ ಪ್ರಾಫಿಟ್ ಆಯಿತು ಆಯಿತಾ. 70 ಲಕ್ಷಕ್ಕೆ ಮಾರಿದ ದುಡ್ಡಲ್ಲಿ 70 ಲಕ್ಷಕ್ಕೆ ಇನ್ನೊಂದು ಸೈಟ್ ತಗೋತೀನಿ ಆಯಿತಾ. ಸೊ 70 ಲಕ್ಷ ಸೈಟ್ ತೊಗೊಂಡೆ. ಬಟ್ ಏನಾಗ್ಬಿಡ್ತು, ಆ ಸೈಟ್ ವ್ಯಾಲ್ಯೂ ಒಂದು ಸ್ವಲ್ಪ ದಿನ ಆದಮೇಲೆ ಒಂದು 65 ಲಕ್ಷ ಆಯಿತು ಆಯಿತಾ. ಸೊ ಸೆಕೆಂಡ್ ಟೈಮ್ ತೊಗೊಂಡಿದ್ದ ಸೈಟ್ ವ್ಯಾಲ್ಯೂನಲ್ಲಿ 5 ಲಕ್ಷ ಕಳ್ಕೊಂಡಿರ್ಬೋದು ನಾನು. ಆದರೆ ಅದಕ್ಕಿಂತ ಮುಂಚೆ ಬರೀ 50 ಲಕ್ಷ ರೂಪಾಯಿಗೆ ಸೈಟ್ ತೊಗೊಂಡ್ಬಿಟ್ಟು ನಾನು ಮಾರಿದ್ನಲ್ಲ, ಅದರಲ್ಲಿ ಆಲ್ರೆಡಿ ನಾನು 15 ಲಕ್ಷ ಪ್ರಾಫಿಟಲ್ಲೇ ಇದ್ದೀನಿ ಆಯಿತಾ, ಕಳ್ಕೊಂಡಿಲ್ಲ. ಆ ರೀತಿ ಆಯಿತಾ. ತುಂಬ ಸಿಂಪಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ಈಗ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಆಯಿತಾ. ಸೊ ಹೌದು, ಕರೆಂಟ್ ಇನ್ವೆಸ್ಟ್ಮೆಂಟಲ್ಲಿ ನಂದು P&L ನೆಗೆಟಿವ್ ಇರ್ಬೋದು. ಬಟ್ ಓವರಾಲ್ ನಂದು ಪೋರ್ಟ್ಫೋಲಿಯೋ ಜರ್ನಿಯಲ್ಲಿ ನಾನು ಪಾಸಿಟಿವಲ್ಲೇ ಇದ್ದೀನಿ. ಇನ್ನೂ ಒಂದು 17-18 ಲಕ್ಷ ಲಾಸ್ ಆದರೂ ನನ್ನ ಕೈಯಿಂದ ದುಡ್ಡು ಹೋಗಲ್ಲ. ಬಟ್ ಸ್ಟಿಲ್ ಈ ಏನು ಇನ್ಫ್ಲೇಷನ್ ಅದು ಇದು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾವು ಯೋಚನೆ ಮಾಡೋದಕ್ಕೆ ಹೋದರೆ ಹೌದು ಸ್ವಲ್ಪ ಹೋಗಿರುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ ಆಯಿತಾ. ಸೊ ಹಿಂಗೆ ಒಟ್ಟಿಗೆ ಹೌದು ಹತ್ತತ್ರ ಈ ಕರೆಕ್ಷನ್ ತೊಗೊಳಕ್ಕೆ ಶುರು ಮಾಡಿದ್ಮೇಲೆ ಒಂದು 14 ಲಕ್ಷ ನೆಗೆಟಿವ್ ಆಗಿರೋದಂತೂ ಸತ್ಯ. ಐ ಹೋಪ್ ನಿಮಗೀಗ ಸಮಾಧಾನ ಆಗಿದೆ. ನಿಮ್ದೊಬ್ಬರದೇ ಅಲ್ಲ, ಎಲ್ಲರದ್ದು ಕೂಡ ನೆಗೆಟಿವ್ ಆಗ್ತಾ ಇದೆ. ಮಾರ್ಕೆಟಿಗೆ ಡೌನ್ ಆಗಿದೆ. ಹಿಂಗೆ ಈ ಡೌನ್ವರ್ಡ್ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ, ಅಥವಾ ಈಗ ನೆಕ್ಸ್ಟು ನಮ್ಮ ದೇಶಕ್ಕೆ ಬೇರೆ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಬಂದು ಮಾರ್ಕೆಟು ಅಪ್ ಆಗುತ್ತಾ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ, ಯಾರು ಎಕ್ಸ್ಪರ್ಟ್ಗಳಲ್ಲ, ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯಾರಿಗಾರು ಗೊತ್ತು ಅಂತ ಯಾರು ಹೇಳ್ತಾ ಇದ್ರೆ ಸುಳ್ಳು ಅವ್ರು ಹೇಳ್ತಿರೋದು ಆಯಿತಾ. ಏನಾಗುತ್ತೋ ಹೇಳೋದಕ್ಕಾಗಲ್ಲ. ಇನ್ನೂ ದೊಡ್ಡ ಕರೆಕ್ಷನ್ ತೊಗೊಬೋದು. ಏನಕ್ಕೆ ಅಂತ ಅಂದರೆ, ನಾವು ಸೆನ್ಸೆಕ್ಸನ್ನು ನೋಡೋದಕ್ಕೆ ಹೋದರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಮ್ಯಾಕ್ಸಿಮಮ್ ನಾವು 2008ನೇ ಇಸವಿಯಲ್ಲಿ ಏನು ರೆಸೆಷನ್ ಬಂತು ಆ ಟೈಮಲ್ಲಿ ಮಾರ್ಕೆಟು 50% ಕರೆಕ್ಷನ್ ತೊಗೊಂಡಿತ್ತು ಗುರು. 50%. 2008ನೇ ಇಸ್ವಿ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ರ್ಯಾಶು ಸ್ಟಾಕ್ ಮಾರ್ಕೆಟು. ಈ ಸಲ ಬರೀ 15% ಕರೆಕ್ಷನ್ ತೊಗೊಂಡಿದೆ ಅಷ್ಟೇ. ಪೀಕಿಂದ ಬರೀ 15% ಡೌನ್ ಆಗಿದೆ ಅಷ್ಟೇ. ಇದಕ್ಕೇನೆ ಎದುರೋಗ್ತಾ ಇದೀವಿ ನಾವು. ಏನಾದರೂ ಆ ಥರ ರಿಸೆಷನ್ ಲೆವೆಲಿಗೆ 50% ಮಾರ್ಕೆಟು ಡೌನ್ ಆದರೆ ಯೋಚನೆ ಮಾಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ. ಅದು ಬಿಟ್ಟರೆ ಈ ಲಾಕ್ಡೌನ್ ಟೈಮಲ್ಲಿ ಕೆಲವೊಂದು ಕರೆಕ್ಷನ್ ತೊಗೊಂತು, ಒಂದು 30%, 25-30% ಕಲೆಕ್ಷನ್ ತೊಗೊಂತು ಲಾಕ್ಡೌನ್ ಆದಾಗ. ಅದು ಆ್ಯಕ್ಚುಯಲ್ ಕರೆಕ್ಷನ್ ಅಲ್ಲ ಆಯಿತಾ. ಅದು ಹೆಂಗೆ ಬಿತ್ತು ಅಷ್ಟೇ ಫಾಸ್ಟಾಗಿ ಮೇಲಕ್ಕೆ ಹೋಯ್ತು. ಆ ಟೈಮಲ್ಲಿ ಹೆವಿ ಜನ ದುಡ್ಡು ಮಾಡ್ಕೊಂಡ್ರು ಆಯಿತಾ. ನೋಡೋದಕ್ಕೆ ಹೋದರೆ ಅದಕ್ಕೆ ಫಸ್ಟ್ ಆಫ್ ಆಲ್ ಅದು ಕರೆಕ್ಷನ್ ಅಲ್ಲ ಆಯಿತಾ. ತುಂಬ ಜನ ನೀವು ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ಈ ರೀತಿ ದೊಡ್ಡ ಕರೆಕ್ಷನ್ ನೋಡೇ ಇರಲ್ಲ ಆಯಿತಾ. ನಾವು ಕೂಡ ನೋಡಿರಲ್ಲ. ಏನಕ್ಕೆ ಅಂದರೆ ನಾವು ಒಂದು ರೀತಿ ಲೇಟೆಸ್ಟ್ ಅಂದರೆ ಕೊನೆ ಜನ್ರೇಷನ್ ಅವರು ಒಂದು ರೀತಿ ಸ್ಟಾಕ್ ಮಾರ್ಕೆಟ್ ಇದರಲ್ಲಿ ರೀಸೆಂಟಾಗಿ ಬಂದು ನೋಡಿರೋರು. ಬಿಗ್ಗೆಸ್ಟ್ ಕರೆಕ್ಷನಲ್ಲಿ ನೋಡಿರಲ್ಲ ನಾವು ಆಯಿತಾ. ಇತ್ತೀಚೆಗೆ ಒಂದು 2-3 ವರ್ಷ ಮುಂಚೆ ಇನ್ವೆಸ್ಟ್ ಮಾಡಿರೋ ಅಂತೂ ಗೊತ್ತೇ ಇರಲ್ಲ ಕರೆಕ್ಷನ್. ದುಡ್ಡು ಒಳ್ಳೆ ದುಡ್ಡು ಅಂತ ಅನ್ಕೋತಿರ್ತಾರೆ. ಇಲ್ಲ ಆಯಿತಾ. ಮಾರ್ಕೆಟಲ್ಲಿ ದುಡ್ಡು ಹೆಂಗೆ ಬರುತ್ತೋ ಹಂಗೆ ದುಡ್ಡನ್ನು ಕೂಡ ಕಳ್ಕೊತಾರೆ ಆಯಿತಾ. ಸೊ ಪ್ರಾಪರಾಗಿ ಅತಿ ಆಸೆ ಪಡೆದಂಗೆ ರಿಯಲಿಸ್ಟಿಕ್ಕಾಗಿ ನಾವು ಇನ್ವೆಸ್ಟ್ ಮಾಡಿಕೊಂಡು ಲಾಂಗ್ ಟರ್ಮಲ್ಲಿ ಒಂದು ಆ್ಯಾವ್ರೇಜ್ 15%, 15-20% ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆಯಿತಾ. ಹಂಗಂತ ಈ ಇನ್ವೆಸ್ಟ್ ಮಾಡಿ ಬರೀ 2-3 ವರ್ಷಕ್ಕೆ ಡಬ್ಬಲ್ ಆಗಿಬಿಡುತ್ತೆ, ಬರೀ 1 ವರ್ಷಕ್ಕೆ ಡಬ್ಬಲ್ ಆಗಿಬಿಡುತ್ತೆ ಅನ್ನೋದೆಲ್ಲ ಸುಳ್ಳು ಆಯಿತಾ. ಮಾಡ್ಬೋದು ಕೆಲವು ಜನ, ಬಟ್ ಎಲ್ರಿಗೂ ಅಲ್ಲ ಆಯಿತಾ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಸಮಾಧಾನ ಆಗಿದೆ ಸ್ವಲ್ಪ ಅಂತ ಅನ್ಕೋತೀನಿ. ಗೊತ್ತಿಲ್ಲ, ಇನ್ನೂ ಮಾರ್ಕೆಟ್ ಡೌನ್ ಆದರೂ ಆಗ್ಬೋದು. ನಾನೊಂದು ತಲೆ ಕೆಡಿಸ್ಕೊಂಡಿಲ್ಲ, ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ ಆಯಿತಾ. ಮನಸ್ಸಲ್ಲೆಲ್ಲ ಒಂದು ಕಡೆ ಇದೆ, ಹೌದಪ್ಪ ನಾನು ಇನ್ನೂ ಪ್ರಾಫಿಟಲ್ಲಿ ಇದ್ದೀನಿ ಅನ್ನೋದು ಮನಸ್ಸಲ್ಲಿದೆ. ಏನಕ್ಕೆ ಅಂದರೆ ಸಿಸ್ಟಮ್ಯಾಟಿಕ್ಕಾಗಿ ತುಂಬ ಲಾಂಗ್ ಟರ್ಮಿಂದ ಇನ್ವೆಸ್ಟ್ ಮಾಡಿರೋದ್ರಿಂದ ನನ್ನ ಮನಸ್ಸಲ್ಲಿ ಅದಿಲ್ಲ ಆಯಿತಾ. ನಂಗೆ ಗೊತ್ತು ಏನಕ್ಕೆ ಅಂದರೆ ಈಗ ಡೌನ್ ಆದರೆ ಮತ್ತೆ ಮಾರ್ಕೆಟ್ ರಿಕವರ್ ಆಗುತ್ತೆ ಅಂತ. ಏನಕ್ಕೆ ಅಂದರೆ ಆ ಒಂದು ರಿಕವರ್ ಆಗೋದನ್ನು ನಾನು ನೋಡಿದ್ದೀನಿ ಆಯಿತಾ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅದರಿಂದ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.